ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, ಕ್ರಾಂತಿನೆಲ ಕಿತ್ತೂರು ಸಂಸ್ಥಾನದಲ್ಲಿ ಸಂಪಂಗಾವಿ ಎಂಬ ಪಟ್ಟಣ ಪ್ರಮುಖ ವಾಣಿಜ್ಯ ವ್ಯಾಪಾರ ಕೇಂದ್ರವಾಗಿತ್ತು. ಬ್ರಿಟಿಷರ ಕಾಲದಲ್ಲಿ ಸಂಪಂಗಾವಿ ಗ್ರಾಮ ತಾಲೂಕು ಕೇಂದ್ರವಾಗಿತ್ತು. ಇದಕ್ಕೆ ಪ್ರಾಚೀನ ಹೆಸರು ಚಂಪಕನಗರ. ಇಂತಹ ಸಂಪಂಗಾವಿ ಗ್ರಾಮದಲ್ಲಿ ಆರ್ಎಸ್ ಪ್ರೌಢಶಾಲೆಯಲ್ಲಿ ಪ್ರಸ್ತುತ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಕೆಲವೇ ತಿಂಗಳುಗಳಲ್ಲಿ ನಿವೃತ್ತಿ ಆಗಲಿರೋ ಶ್ರೀಕಾಂತ್ ಬಸಪ್ಪ ಉಳ್ಳೇಗಡ್ಡಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಅವರು ಬೆಳೆದು ಬಂದ ಹಾದಿ, ಶಿಕ್ಷಣದ ಇಲಾಖೆಯಲ್ಲಿನ ಅನುಭವ ಹಾಗೂ ಸೇವಾ ಕೆಲಸದ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನು ಮೊದಲಿಂದನೂ ಸಹ ಒಂದು ರೀತಿ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಮತ್ತೆ ಅವರು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನ ಮತ್ತೆ ಅವರು ಬೆಳೆಸಿರ್ತಕ್ಕಂಥ ಒಂದು ರೀತಿ ಶಾಲೆಯ ಶಿಕ್ಷಣದ ಒಂದು ರೀತಿ ಆವರಣವನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಮತ್ತೆ ಭವಿಷ್ಯಗಳನ್ನ ಪರಿಚಯ ಮಾಡಿಸಿ ಒಂದು ರೀತಿ ಮುಂಬರ್ತಕ್ಕಂಥ ಯುವ ಪೀಳಿಗೆಯ ಶಿಕ್ಷಕರುಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮಾದರಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ವಾಡಿಕೆ. ಇಂಥ ಸಂದರ್ಭದಲ್ಲಿ ನಾನು ಇವತ್ತು ಪರಿಚಯ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಕ್ರಾಂತಿನೆಲ ಕಿತ್ತೂರು ಸಂಸ್ಥಾನ ಅಂದಿದ ತಕ್ಷಣ ಅತ್ಯಂತ ಪ್ರಮುಖ ಸ್ಥಳ ಆಗಿತ್ತು. ಇದೇ ನಮ್ಮ ಹೆಮ್ಮೆಯ ಸಂಪಗಾವಿಲಿ ಒಂದ್ ರೀತಿ ಒಂದು ಅನುದಾನಿತ ಒಂದ್ ರೀತಿ ಸರ್ಕಾರಿ ಶಾಲೆ ಇದೆ. ಇಲ್ಲಿ ಶ್ರೀಕಾಂತ್ ಸಿದ್ದಪ್ಪ ಉಳ್ಳೇಗಡ್ಡಿ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಹಳೆ ತಲೆಮಾರಿನ ಒಂದ್ ರೀತಿ ಶಿಕ್ಷಕರು. ಇವರು ತನ್ನ ಶಿಕ್ಷಕ ವೃತ್ತಿಯ ಜೀವನದಲ್ಲಿ ಹಲವಾರು ಶಿಕ್ಷಕರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನಾಗಿ ಮಾಡಿದ್ದಾರೆ, ಮತ್ತೆ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ, ದೇಶದ ಸೈನಿಕರನ್ನಾಗಿಯೂ ಸಹ ಮಾಡಿದ್ದಾರೆ, ಮತ್ತೆ ಅನ್ನ ಕೊಡ್ತಕ್ಕಂಥ ರೈತರನ್ನು ಮಾಡಿದ್ದಾರೆ. ಜೊತೆಗೆ ಸಂಪಗಾವಿಯನ್ನ ಒಂದ್ ರೀತಿ ತನ್ನ ವ್ಯಕ್ತಿತ್ವ, ತನ್ನ ಒಂದ್ ರೀತಿ ವೃತ್ತಿ ಜೀವನದ ಒಂದ್ ರೀತಿ ಜ್ಞಾನಾರ್ಜನೆ ಜೊತೆಗೆ ತನ್ನ ಸರಳ ಒಂದ್ ರೀತಿ ಜೀವನದ ಒಂದ್ ರೀತಿ ನಡೆಯಿಂದ ಕೆಲವೊಂದ್ ಕಡೆ ಸಂಪಗಾವಿ ಅಲ್ಲದೆ ಸುತ್ತಮುತ್ತ ಬೈಲಹೊಂಗಲ ಇರ್ಬೋದು, ಕಿತ್ತೂರು ಇರ್ಬೋದು, ಇಡೀ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಯುವ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಗೆ ಇದೇ ಶ್ರೀಕಾಂತ್ ಸಿದ್ದಪ್ಪ ಉಳ್ಳೇಗಡ್ಡಿ ಅವರು ಜುಲೈ 30ನೇ ತಾರೀಕು ರಿಟೈರ್ಡ್ ಆಗ್ತವ್ರೆ. ಅದ್ರ ನಿಮಿತ್ತ ತುಂಬಾ ಅಭಿಮಾನದಿಂದ ಇದೇ ಬರ್ತಕ್ಕಂಥ ಏಪ್ರಿಲ್ 5ನೇ ತಾರೀಕು ಅವರ ಅಭಿಮಾನಿಗಳು, ಅವರ ಹಳೆ ವಿದ್ಯಾರ್ಥಿಗಳು ಮತ್ತೆ ಗ್ರಾಮದ ಜನತೆ ಅವ್ರಿಗೆ ಒಂದ್ ರೀತಿ ಅಭಿಮಾನದ ಒಂದ್ ರೀತಿ ಸನ್ಮಾನ, ಒಂದ್ ರೀತಿ ಅಭಿನಂದನಾ ಸಮಾರಂಭ ಇಟ್ಟಿದ್ದಾರೆ. ಬನ್ನಿ, ಅವರು ಬೆಳೆದಿರ್ತಕ್ಕಂಥ ಹಾದಿ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ. ಈಗ ನಮ್ಮ ಜೊತೆಗೆ ಶ್ರೀಕಾಂತ್ ಸಿದ್ದಪ್ಪ ಉಳ್ಳೇಗಡ್ಡಿ ಸರ್ ಇದ್ದಾರೆ. ಸರ್ ನಮಸ್ತೆ. ಪ್ರಥಮವಾಗಿ ತಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಹೇಳಿ ಸರ್, ತಾವು ಒಂದ್ ರೀತಿ ಸಂಗೊಳ್ಳಿ ರಾಯಣ್ಣವರು ಒಂದ್ ರೀತಿ ಒಂದೊಂದು ಕಾಲದಲ್ಲಿ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಒಂದ್ ರೀತಿ ಇಲ್ಲೆಲ್ಲೋ ಖಜಾನೆನ ಸುಟ್ಟೋಗಿದ್ರಂತೆ ಈ ಸಂಪಗಾವಲ್ಲಿ. ಇಲ್ಲೇ ಜನಿಸಿ ಇಲ್ಲೇ ವಿದ್ಯಾರ್ಥಿಯಾಗಿ ಇದ್ ಮಾಡಿ ತುಂಬಾ ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಿ ಇವತ್ತು ಒಂದು ಶಾಲೆ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಜುಲೈ 30ನೇ ತಾರೀಕು ರಿಟೈರ್ಡ್ ಆಗ್ತಾ ಇದ್ದೀರಾ. ಯಾವ ರೀತಿ ಅನ್ಸುತ್ತೆ ನಿಮ್ಮ ಬೆಳವಣಿಗೆ, ಬೆಳೆದು ಬಂದ ಹಾದಿ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ನಾನು ಪ್ರಪ್ರಥಮವಾಗಿ ಈ ಸಂಪಗಾಂವ್ ಗ್ರಾಮದ ಒಂದು ಪ್ರೌಢಶಾಲೆಯಲ್ಲಿ 1979ರಿಂದ 82ನೇವರೆಗೆ ಸಾಲಿನವರೆಗೆ ಇದೇ ಶಾಲೆಯ ಒಬ್ಬ ವಿದ್ಯಾರ್ಥಿ. ಹುಟ್ಟೂರನು ಸಂಪಗಾಂವ್. ಈ ಶಾಲೆಯಲ್ಲಿ ಕಲಿತಕ್ಕಂಥ ಸಂದರ್ಭದಲ್ಲಿ ನನಗೆ ಕಲಿಸಿದ ಎಲ್ಲ ಗುರುಗಳು ಈಗೂ ಸದ್ಯ ಅವರು ಅದಾರ. ಅವರು ಈಗಾಗಲೇ ನನಗೆ ಕಲಿಸಿದಂತ ಗಣಿತ ಶಿಕ್ಷಕರಾಗಿರ್ಬೋದು, ವಿಜ್ಞಾನ ಶಿಕ್ಷಕರಾಗಿರ್ಬೋದು, ಎಲ್ಲಾ ಶಿಕ್ಷಕರ ಒಂದು ಮಾದರಿಯನ್ನು ಅನುಸರಿಸಿಕೊಂಡು ಅವರ ಒಂದು ಸಮಯ ಪಾಲನೆ, ಶಿಸ್ತಿನ ಒಂದು ಸಿಪಾಯಿಯಾಗಿ ಈ ಶಾಲೆಯಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇಲ್ಲಿ ನೇಮಕಾತಿ ಆಗುವಾಗ ನನಗ ನಮ್ಮ ಸಂಬಂಧಿಯಾಗಿರ್ತಕ್ಕಂಥ ಮಾಜಿ ಸಂಸದರಾದ ಶ್ರೀಯುತ SP ಸಿದ್ದಾರ್ರವರು ಆ ಒಂದು ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾಗ ಅವರು KPCC ಸದಸ್ಯರಾಗಿದ್ರು. KPSC ಸದಸ್ಯರಾದ ಸಂದರ್ಭದಲ್ಲಿ ನಾನಿನ್ನ KPSC ಎಕ್ಸಾಮ್ ಕೊಡ್ರಪ್ಪ, ನೀ ತಹಶೀಲ್ದಾರ್ ಆಗ್ತಿ ಅಂತ ಒಂದು ಸಲಹೆ ಕೊಟ್ಟಾಗ, ಇಲ್ಲ ರೀ, ನನಗೆ ಒಬ್ಬ ಶಿಕ್ಷಕ ಹುದ್ದೆ, ನನಗ ಆಸಕ್ತಿ ಇರ್ತಕ್ಕಂಥ ಒಂದು ಹುದ್ದೆ, ನನಗೆ ಶಿಕ್ಷಕ ಹುದ್ದೆನ ಆಗ್ತೀನಿ, ನನಗೆ ಉಳಿದಂತ ಯಾವುದೇ ಅಧಿಕಾರಿ ಆಸೆ ಇಲ್ಲ ನನಗಂತ ತಿಳ್ಕೊಂಡು ಇಲ್ಲಿ ನಾನು ಸೇರ್ಪಡೆ ಆಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಅವರು ಆಯ್ತಪ್ಪ, ನೀ ಆಯ್ತು, ಇಲ್ಲಿ ಕೆಲಸ ಮಾಡು, ಇದೊಂದು ಒಳ್ಳೆಯ ಶಾಲೆ, ಅವರು ಕಟ್ಟಿ ಬೆಳೆಸಿದಂತ ಶಾಲೆ ಇದು. ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ತೀರಾ ಮುಗ್ಗಟ್ಟಿನಿಂದ ಬಳತಕ್ಕಂಥ ಸಂದರ್ಭದೊಳಗ ಯಾವುದೇ ಹಣಕಾಸಿನ ತೊಂದರೆ ಸಹಾಯ ಇದಕ್ಕೆ ಇರಲಿಲ್ಲ. ಹಣಕಾಸಿನ ಸಹಾಯ ಯಾರು ಮಾಡ್ತಿರ್ಲಿಲ್ಲ ಸಂದರ್ಭದಲ್ಲಿ ಅವಾಗ ನಮಗ ನಮ್ಮ ಚೇರ್ಮನ್ರು ಅಜ್ಜನವರಾಗಿರ್ತಕ್ಕಂಥ ಶಿವಗಪ್ಪ ಸಿದ್ನಾಳ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ನಮ್ಮ ವಸ್ತ್ರ ಸರ್ ಅಂತ ಒಬ್ರಿದ್ರು, ಇಂಗ್ಲಿಷ್ ಶಿಕ್ಷಕರು.
ಅವ್ರ ಜೊತೆ ಸೇರಿ ಈ ಶಾಲೆಯಲ್ಲಿ ಕಾಲಲ್ಲಿ ಪಾಟಿಕಲ್ ಇರ್ಲಿಲ್ಲ, ಮಣ್ಣಿನ ಹಾಸಿಗೆ ತೆಗ್ಗು ದಿನ್ನಿಗಳಿದ್ದು. ಅವಾಗ ನನಗ ಸ್ವಲ್ಪ ಮುಜುಗರ ಅನಿಸಿ ಮಕ್ಕಳಿಂದ 26 ರೂಪಾಯಿ ಫೀ ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 50 ರೂಪಾಯಿಗಳನ್ನ ಅವರ ಪಾಲಕರಿಗೆ ತಿಳಿಯೇರಿ 50 ರೂಪಾಯಿಗಳನ್ನ ವಸೂಲು ಮಾಡಿ ಆ ಉಳಿದಂತ 14 ರೂಪಾಯಿ ಒಬ್ಬರಲ್ಲಿ ಕೂಡಿಸಿ ಎಲ್ಲ ಸುಮಾರು ಆಗಿನ ಸಂದರ್ಭದಲ್ಲಿ 10 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ಶಾಲೆಗಳಿಗೆ ಪಾಟಿಕಲ್ ಹಾಕ್ಸಿದಂತವ್ರು ನಮ್ಮ ಮಾರ್ಗದರ್ಶನದಕ್ಕಂತ ವಸ್ತ್ರ ಸರ್. ಯಾಕಂತಂದ್ರ ಅವಾಗ ಇದು ಕಂಪೌಂಡ್ ಇರ್ಲಿಲ್ಲ, ಬಹಳಷ್ಟು ಊರಿನಲ್ಲಿ ನೀರಿನ ತೊಂದರೆ, ಕಂಪೌಂಡ್ ಇರದೇ ಇದ್ದ ಸಂದರ್ಭದಲ್ಲಿ ಊರಿನ ಜಲ ಇಲ್ಲೇ ಬರ್ತಕ್ಕಂಥ ಸಮಯದೊಳಗ ಇಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕ ನಾವು ಕಣ್ಣೀರು ಸುರಿಸಿ ಜೀವನ ಮಾಡ್ತಕ್ಕಂಥ ಸಂದರ್ಭ ಇತ್ತು. ನೌಕರಿ ಪ್ರಾರಂಭ ನಾ ಒಂದ್ ಏನ್ ಹೇಳ್ತಾ ಇದ್ದೇನೆಂದ್ರ, ಒಬ್ಬ ಶಿಕ್ಷಕ ಆಗ್ಲಿ ಯಾವುದೇ ಒಬ್ಬ ನೌಕರಿ ಸೇರಿದಾಗ ಪ್ರಥಮವಾಗಿ ಅವನಿಗೆ ಸಿಗ್ತಕ್ಕಂತ ಒಂದು ಮೊದಲನೇ ಸಂಬಳ ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸಕ್ಕ ಆಗ್ಲಿ ಅನ್ನುವಂತ ಒಂದು ನನ್ನ ಒಂದು ಆಸೆ. ಯಾಕಂತಂದ್ರೆ ನಾವೊಂದು B.Ed 88ರಲ್ಲಿ B.Ed ಮುಗಿಸಿದಾಗ 89ರಾಗ ಇದೇ ಸಿದ್ಧಾರ್ಥ ಒಂದು ಮಾಂತೇಶ್ ನಗರ ಹೈಸ್ಕೂಲ್ದಲ್ಲಿ ಒಬ್ಬರು ಚೇರ್ಮನ್ ಆಗಿರ್ತಕ್ಕಂಥ ಜಗದೀಶ್ ಚಕಾತಿ ಅವರು ಇದ್ರು. ಆ ಟೈಮ್ದಲ್ಲಿ ಅವರು ನನ್ನ ಅಲ್ಲಿ ಕರೆದಾಗ ನನಗೆ 400 ರೂಪಾಯಿ ಸಂಬಳ ಕೊಡ್ತಿದ್ರು. ಆ 400 ರೂಪಾಯಿ ಸಂಬಳ ತಗೊಂಡು ಅಡ್ಡಾಡ್ಕೊಂತ ಬೆಳಗಾವ್ ಹೋದಾಗ ನಮ್ಮ ಸೋದರ ಮಾವ ಎಳಾಲ್ ಗ್ರಾಮದವರು ಒಬ್ಬ ಸಿದ್ದನಗೌಡ ಪಾಟೀಲ್ ಅಂತೇಳಿ ಅವರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ರು. ಬಹಳ ಒಳ್ಳೆಯವರು, ಬಹಳ ಸ್ವಲ್ಪ ಹಣಕಾಸಿನಿಂದ ಹಿಂದುಳಿದಂತ ಮಾವನವರು. ಅವಾಗ ಅವರನ್ನ ನೋಡ್ಲಿಕ್ಕೆ ಸಿವಿಲ್ ಹಾಸ್ಪಿಟಲ್ಗೆ ಹೋದಾಗ ಅವರಿಗೆ ಒಂದು ಬ್ಲಡ್ ಬಾಟಲ್ ಬೇಕಾಗಿತ್ತು, ದುಡ್ಡು ಇರ್ಲಿಲ್ಲ. ನಾನು ಅದೇ 400 ರೂಪಾಯಿ ತಗೊಂಡು ಒಂದು ರವಿವಾರ ಪೇಟೆಯಲ್ಲಿ ಹೋದಾಗ ನಾ ಸಿವಿಲ್ ಹಾಸ್ಪಿಟಲ್ ನೋಡ್ಲಿಕ್ಕೆ ಹೋಗಿದ್ದೆ ಅವ್ರನ್ನ. ಶ್ರೀಕಾಂತ ಹಳೆಯಾದೇವ್ರೆ ನನಗೆ ಹಿಂಗ ತೊಂದರೆ ಒಳಗದನಪ್ಪ, ಏನಿದು ನನಗೆ ತಿಳಿವಾತು. ಮರನೇ ದಿವಸ ಅವ್ರ ಆಪರೇಷನ್ ಇತ್ತು. ಅಂತ ಸಂದರ್ಭದಲ್ಲಿ ಅದೇ 400 ರೂಪಾಯಿ ನಾ ಇಟ್ಕೊಂಡಂತ ಪ್ಯಾಂಟಿಂಗ್ ಕಿಸ್ ಇಟ್ಕೊಂಡಂತವ್ರಲ್ಲಿ ಅದ್ರೊಳಗ 260 ರೂಪಾಯಿ ಕೊಟ್ಟೊಂದು ಹಳಿ ಕೃಷ್ಣ ಟಾಕೀಸ್ ಎದುರಿಗೆ ಒಂದು ಬ್ಲಡ್ ಬ್ಯಾಂಕ್ ಇತ್ತು. ಆ 260 ರೂಪಾಯಿ ಒಂದು ಬ್ಲಡ್ ಬಾಟಲ್ ತಗೊಂಡು ಹೋಗಿ ಅದನ್ನ ಸೀದಾ ನಾನು ಅಲ್ಲಿ ಡಾಕ್ಟರ್ ಕಡೆ ಕೊಟ್ಟು ಅವ್ರ ಬ್ಲಡ್ ಹಾಕ್ಸಿದೆ. ಮರನೇ ದಿವಸ ಅವ್ರ ಆಪರೇಷನ್ ಆಯ್ತು. ಅದು ಆಪರೇಷನ್ ಆದಾಗ ಅದನ್ನ ಬಯಾಪ್ಸಿ ಮಾಡಿ ಬಾಂಬೆ ಕಳಿಸಿದಾಗ ಅದು ಕ್ಯಾನ್ಸರ್ ಅಲ್ಲಂತ ಬಂತು. ಇನ್ನೂವರೆಗೆ 37 ವರ್ಷಗಳ ಕಾಲ ಇನ್ನು ಜೀವಂತ ಅದಾರ. ಇದು ಎಡಾಲ್ ಗ್ರಾಮದಲ್ಲಿ ಸಿದ್ದನಗೌಡ ಪಾಟೀಲ್ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ಅವರು ಇನ್ನೂ ಜೀವಂತ. ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಒಂದು ಚಿಕ್ಕ ಹಣ ಒಬ್ಬ ಜೀವವನ್ನು ಉಳಿಸ್ತೀವಿ. ಅದಕ್ಕೆ ನಾ ಮುಂದಿನ ಪೀಳಿಗೆ ಯಾಕೆ ಹೇಳ್ತಾನೆ ಅಂದ್ರೆ, ಪ್ರಥಮವಾಗಿರ್ತಕ್ಕಂತ ನೀನು ಗಳಿಸಿದ 1 ರೂಪಾಯಿ ಆಗಿರ್ಲಿ ಅದು ಒಳ್ಳೆಯ ಕೆಲಸಕ್ಕ ದೇವರಿಗೆ ನೀ ಮಾಡು, ತಪ್ಪಿಲ್ಲ. ಆದ್ರೆ ಇಂಥ ಒಂದು ಜೀವವನ್ನು ಉಳಿಸ್ಲಿಕ್ಕೆ ಏನಾದ್ರೂ ಒಂದು ಸಾಮಾಜಿಕ ಕಾರ್ಯ ಮಾಡು ಅಂತ ಹೇಳಿ ಎಲ್ಲರಿಗೂ ನಾ ಒಂದು ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅಂದಿನಿಂದ ಇಂದಿನವರೆಗೆ ನಾನು ಒಂದು ವೈಯಕ್ತಿಕವಾಗಿ ಕುಟುಂಬದಲ್ಲಿ ಸಹಿತ ಬಳಲುತ್ತಾ ಇದ್ದೇನೆ. ಯಾಕಂದ್ರೆ ಮನೆಯಲ್ಲಿ ಒಬ್ಬ ಹಿರಿಯ ಮಗನಾಗಿ ನಾ ಜೀವಂತ ಇಲ್ಲಿ ನೌಕರಿ ಸೇರಿದಾಗ ನಮ್ಮ ರಾಜಕಾರಣಿ ನಮ್ಮ ಕಾಕ ಶಿವಬಸಪ್ಪ ಉಳ್ಳೇಗಡ್ಡಿ ಅಂತ ತಿಳ್ಕೊಂಡು ಅವರು, ನಾ ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಮ್ಮೆಲೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ಬಿಟ್ರು. 3 ಜನ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಾಗ ಇಡೀ 35 ಜನರ ಒಂದು ಮನೆತನದ ಜವಾಬ್ದಾರಿ ನನಗ್ ಬೇಕು. ಧೈರ್ಯ ಇತ್ತು. ಎಲ್ಲರ ಒಂದು ಆಗಿನ ಸಂದರ್ಭದಲ್ಲಿ ಶಿಕ್ಷಕರ ಸಹಕಾರ, ಎಲ್ಲರ ಕಡೆ ಹಣಕಾಸಿನ ತೊಂದರೆಯಲ್ಲಿ ಇದ್ದಾಗ ಸಹಾಯ ಸಹಕಾರ ತಗೊಂಡು ಮನೆಯನ್ನೂ ಸಹಿತ ಜಕ್ಕೊಂತ ಹೋಗಿದೆ. ನಮ್ಮ ನಮ್ಮ ಉಳ್ಳೇಗಡ್ಡಿ ಕುಟುಂಬ ಉಳಿಬೇಕಂತಿದ್ರ ಕಾರಣ ಇದು RS ಪ್ರೌಢಶಾಲೆ ಅಂತೇಳಿ ಹೆಮ್ಮೆಯಿಂದ ನಾ ಇಚ್ಛಾ ಪಡ್ತಿದ್ದೀನಿ. ಅದೇ ರೀತಿಯಾಗಿ ಅಂದಿನಿಂದ ಇಂದಿನವರೆಗೆ ಬಹಳಷ್ಟು ಸುಮಾರು 2011ರೊಳಗ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ. 2009ರೊಳಗ 8ರೊಳಗ ಇಲ್ಲಿ ಸಿದ್ನಾಳ್ ಅವ್ರ ತಂದೆ ಬಸಪ್ಪಜ್ಜ ಸಿದ್ನಾಳ್ ಅಂತ ಹೇಳಿ ಒಬ್ಬ ಶತಾಯುಷಿ ಸ್ವಾತಂತ್ರ್ಯ ಯೋಧರು ಹೌದು. ಅವರು ಒಂದು ಶತಮಾನೋತ್ಸವ ಮಾಡಿದಲ್ಲಿ ಅವಾಗ ಆಗಿನ ಸಂದರ್ಭದಲ್ಲಿ ಶ್ರೀಯುತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು. ಅವಾಗ ನಾವು ಅವ್ರನ್ನ ಆ ಸಂದರ್ಭದಲ್ಲಿ ಇಲ್ಲಿ ಉದ್ಘಾಟಕರಾಗಿ ಕರೆದಾಗ ನಮ್ಮ ಶಾಲೆಯಲ್ಲಿ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇರ್ಲಿಲ್ಲ. ಅವಾಗ ನಾವೆಲ್ಲರೂ ಸಿದ್ಧಾರ್ಥ ಅವರು ಎಲ್ಲರೂ ಸೇರಿ ಆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಮನವಿ ಕೊಟ್ಟು, ಅವಾಗ ಸುರೇಶ್ ಮಾರಿಯಾಳ್ ಸರ್ ಅವರು MLA ಅವರಾಗಿದ್ರು. ಅವಾಗ ಹೊರಟ್ಟಿ ಸರ್ ಶಿಕ್ಷಣ ಸಚಿವರಿದ್ದಾಗ, ಅವರು MLC ಇದ್ದಾಗ ಒಂದು ಮನವಿಯನ್ನು ಕೊಟ್ಟು ಆಗಿನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಒಂದು ಪ್ರಯತ್ನದಿಂದ ಅವಾಗ ನಾವು ನಮ್ಮ ಊರಿಗೆ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನ ನಾವು ಮಂಜೂರು ಮಾಡಿಸಿದೀವಿ. ನಂತರ ಅವಾಗ ನಾ ನೆನಪಿದೆ 9 ಹುಡುಗರನ್ನ ಈ ಪದವಿ ಪೂರ್ವ ಕಾಲೇಜ್ ಕರ್ತರ್ಬೇಕಂತಿದ್ರೆ 3000 ಮಠದ ಗಂಗಾಧರ ಸ್ವಾಮಿಗಳು ನಾವು ನಮ್ಮೂರವರು ಅವ್ರು ನೆನೆಸ್ಬೇಕು. ಯಾಕಂದ್ರೆ ಸಂಪಾದ ಹುಡುಗರು ಅಲ್ಲಿ ಕಲಿಬೇಕಾಗಿದ್ದ ಸಂದರ್ಭದಲ್ಲಿ 9 ಮಕ್ಕಳನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ರು.
ಹೋದಾಗ ಆ 9 ಮಕ್ಕಳಿಂದ ಪ್ರಾರಂಭವಾದಂತಹ ಈಗ ಸರ್ಕಾರಿ ಕಾಲೇಜು ಈಗ 350 ಮಕ್ಕಳನ್ನ ಹೊಂದಿದಂತ ಸುಸಜ್ಜಿತವಾದ ಕಟ್ಟಡ ಆಗಿದೆ ಅಂತಂದ್ರೆ ಅದಕ್ಕೆ ಬಹಳಷ್ಟು ಜನರ ಸಹಕಾರ ಇದೆ. ಮುನ್ಸೂಚನೆಯಲ್ಲಿ ಇದ್ಕೊಂಡು ಅದೇ ಪ್ರಯತ್ನವನ್ನು ಮುಂದುವರಿದು ಅದೇ ಸಿದ್ನಾಳ್ ಅವರಿಗೆ ಹೇಳಿದಾಗ ಈ ಸದ್ಯ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಶಂಕರಪ್ಪ ಸಿದ್ನಾಳ್ ಅವರು, SP ಸಿದ್ನಾಳ್ ಅವರ ಸಹೋದರರು, ಅವರಿಗೆ ಮನವೊಲಿಸಿ ಸುಮಾರು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ 2 ಎಕರೆ ಭೂಮಿಯನ್ನ ದಾನ ರೂಪದಲ್ಲಿ ಸಂಪಗಾಂವ್ ಗ್ರಾಮಸ್ಥರ ಒಂದು ಹಿರಿಯರ ಸಹಕಾರದಿಂದ ಅದನ್ನ ಇಸ್ಕೊಂಡು ಈಗ ಸದ್ಯ ಒಂದು ಸುಸಜ್ಜಿತವಾದಂತ ಕಟ್ಟಡ ನಿರ್ಮಾಣ ಆಗಿದೆ. ಯಾಕಂದ್ರೆ ನಮಗೊಂದು ನಾ ಮಾಡಿದ ಕೆಲಸ ನನಗೆ ಬಹಳ ಹೆಮ್ಮೆ ತರ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಶಾಲೆ ಒಂದು ಮುನ್ಸೂಚನೆ ಬರ್ಬೇಕಂದ್ರೆ 2011ರಲ್ಲಿ ಒಂದು ಎಲ್ಲ ಹಳೆ ವಿದ್ಯಾರ್ಥಿಗಳ ಬಳಗವನ್ನು ಸೇರಿಸಿ ಆ ಕ್ರಿಯಾಶೀಲ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ತಿಳ್ಕೊಂಡು ಮಾಡಿ ಅದ್ರ ಕಾರ್ಯದರ್ಶಿಯಾಗಿ ನಾ ಕೆಲಸ ಮಾಡಿ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಶ್ರೀಯುತ ವಳಸಂಗ್ ಸರ್, ಶ್ರೀಯುತ ಒಕ್ಕುಂದುಂಡಪ್ಪನ ಕುಟ್ಟಿಯವರಾಗಿರ್ಬೋದು ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸೇರಿ ಶ್ರೀಯುತ SP ಸಿದ್ನಾಳ್ ಅವ್ರ ಮಾರ್ಗದರ್ಶನದಲ್ಲಿ 2011ರಲ್ಲಿ ಒಂದು ದೊಡ್ಡದಾದಂತ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡಿದಾಗ ಅವಾಗ ಎಲ್ಲರಿಗೂ ಇದೊಂದು ಪ್ರೌಢಶಾಲೆ ಐತಿ ಅಂತ ತಿಳ್ಕೊಂಡು ಹಣವನ್ನ ನಮ್ಮ ಶಾಲೆಗೆ ಸಹಾಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಒಂದು ನಿಂತಿನಿಂದ ಇಲ್ಲಿವರೆಗೂ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಈಗಿನ ಒಂದು ಪದ್ಧತಿಯಲ್ಲಿ ಗುರುವಂದನಾ ಕಾರ್ಯಕ್ರಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಶಾಲೆಯೊಳಗ ವಿದ್ಯಾರ್ಥಿಗಳು ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಇಲ್ಲಿವರೆಗೆ ಸುಮಾರು 14 ಗುರುವಂದನಗಳನ್ನ ಪ್ರಯತ್ನ ಮಾಡಿ ಅವರಿಗೆ ಸಲಹೆ ಸಹಕಾರ ಕೊಟ್ಟು ಗುರುವಂದನಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಆ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಇವತ್ತು ನಮ್ಮ ಶಾಲೆಗೆ ಸಹಾಯ ಸಹಕಾರ ಸಾಕಷ್ಟು ವಸ್ತುಗಳ ರೂಪದಲ್ಲಿ, ಸಾಕಷ್ಟು ಬಹುಮಾನ ರೂಪದಲ್ಲಿ ಇವತ್ತ ನಮ್ಮ ಶಾಲೆಗೆ ಹಣ ಸುರಿಮಳೆ ಬರ್ತಾ ಇದೆ. ಇದಕ್ಕೆ ಕಾರಣ ಹಳೆ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಹಿತ ಬಹಳ ಒಂದು ಮಾರ್ಗದರ್ಶನ, ಬಹಳ ಒಂದು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ನಾವು ಒಂದು ಒಳ್ಳೆಯ ರೀತಿಯಿಂದ ಒಂದು ಮುಖ್ಯೋಪಾಧ್ಯಾಯನಾಗಿ ಸಹ ಶಿಕ್ಷಕನಾಗಿ ಈ ಒಂದು ಯಶಸ್ವಿಯನ್ನ ಸಾಗಬೇಕಂತಿದ್ರ ಇದಕ್ಕೆ ಸಹಕಾರ ನಮ್ಮ ಆಡಳಿತ ಮಂಡಳಿ, ಅದೇ ರೀತಿಯಾಗಿ ಈ ಎಲ್ಲ ನಮ್ಮ ಶಿಕ್ಷಕ ಸಮೂಹ ಸಹಕಾರ ಕೊಟ್ಟಿರುವುದರಿಂದ ಇವತ್ತು ನಾವು ಒಬ್ಬ ಯಶಸ್ವಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸಿ ಈಗ ಒಂದು ಮುಂಚೂಣಿಯಲ್ಲಿ ಅಂತ್ಯದ ನಿವೃತ್ತಿ ಅಂಚಿನಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೊಂದು ಈ ರಾಜಕಾರಣಿಗಳ ಒಂದು ಸಂಬಂಧನೂ ಅಷ್ಟೇ ಇದೆ. ಯಾಕಂದ್ರೆ ನಮ್ದು ಮೂಲವಾಗಿರ್ತಕ್ಕಂಥ ಮನೆತನ ರಾಜಕಾರಣಿಗಳಿದ್ದಾಗ ನಾವೊಂದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಶಿವಬಸಪ್ಪ ಉಳ್ಳಿಗಡ್ಡಿಯವರು, ನೀವು ಗೊತ್ತಿರ್ಬೋದು, ಬಾಬಾಗೌಡ ಪಾಟೀಲ್ ಕೇಂದ್ರದ ಮಂತ್ರಿಗಳು. ಆ ಸಂದರ್ಭದಲ್ಲಿ TDB ಅಂತ ಇತ್ತು, ತಮಗೆಲ್ಲ ಗೊತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಿವಬಸಪ್ಪ ಉಳ್ಳಿಗಡ್ಡಿಯವರು TDB ನಿಂತಾಗ ಇದೇ ಬಾಬಾಗೌಡರು ನಿಂತಾಗ ಅವ್ರನ್ನ ಸೋಲಿಸಿದಂತ ವ್ಯಕ್ತಿ. ಆ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮದು ರಾಜಕಾರಣಿ ಕುಟುಂಬ ಸಿದ್ನಾಳ್ರವರ ಅಳಿಯನಾಗಿ ಸಾಕಷ್ಟು ಇದೆಲ್ಲ ಸಹಕಾರ ತಗೊಂಡು ನಮ್ಮ ಸಹೋದರನಾದ ಬಸವರಾಜ್ ಉಳ್ಳಿಗಡ್ಡಿ ಅವರಾಗಿರ್ಬೋದು, ಸಾಕಷ್ಟು ಅವರು ಗ್ರಾಮ ಪಂಚಾಯತಿ ಚೇರ್ಮನ್ ರಾಗಿದ್ದಾಗ ಈ ಒಂದು ಶಾಲೆಗೆ ಈ ಕಂಪೌಂಡ್ ಇರದೇ ಇದ್ದಂತ ಎಲ್ಲರಿಗೂ ತಿಳಿಸಿ ಹೇಳಿ ಎಲ್ಲ ಗ್ರಾಮಸ್ಥರು ಎಲ್ಲಾ ಪಂಚಾಯತಿ ಮೆಂಬರ್ ಒಂದು ಸಹಕಾರ ತಗೊಂಡು ಸುಮಾರು 28 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ಪಡೆದುಕೊಂಡು 1 ಎಕರೆ ಜಾಗದಲ್ಲಿ ಪಡೆದುಕೊಂಡು ಸಹಕಾರ ತಗೊಂಡು ಈಗ ಒಂದು ದೊಡ್ಡದಾದಂತ ಆವರಣದ ಗೋಡೆಯನ್ನು ಕಟ್ಟಿಸಿ ಪ್ರಯತ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಬಹಳ ಖುಷಿಯಿಂದ ಹೇಳ್ತೀನಿ. ಇದೊಂದು ದೊಡ್ಡಿಸ್ತಕ್ಕೆ ಅಂತಲ್ಲ, ಯಾಕಂದ್ರೆ ಎಲ್ಲರ ಸಹಕಾರ ಇದ್ದಾಗ ಒಂದು ಕೆಲಸ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾ ಬಹಳ ಖುಷಿ ಪಡ್ತಾ ಇದ್ದೇನೆ. ಒಂದು ಮಾತು ಕೊನೆಗೆ ಹೇಳಕ್ಕಂತಂದ್ರೆ ಈ ಒಂದು ಶಾಲೆ ಸುಮಾರು 1960ರಿಂದ ಪ್ರಾರಂಭವಾದ ಶಾಲೆ ಬಹಳಷ್ಟು ವಿದ್ಯಾರ್ಥಿಗಳನ್ನ 37 ವರ್ಷಗಳಲ್ಲಿ 37 SLC ವಿದ್ಯಾರ್ಥಿಗಳ ಬ್ಯಾಚ್ಗಳನ್ನ ಕಳಿಸಿದಂತ ಈ ಎಷ್ಟು ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೊರದೇಶದಲ್ಲಿ ಫೋನ್ ಮಾಡಿ ಬಹಳ ಒಳ್ಳೆಯ ಶಾಲೆ ಅಂತ ಹೇಳಿ ಈಗಲಾದ್ರೂ ಅವರು ಇದ್ರೂ ಸಹಿತ ನಮ್ಗೆ ಅಭಿನಂದನೆಗಳನ್ನ ಮಹಾಪೂರ್ವವನ್ನ ಸಲ್ಲಿಸ್ತಾ ಇದ್ದಾರೆ. ಇದಕ್ಕಾಗಿ ನಾವೊಬ್ಬ ಶಿಕ್ಷಕನಾಗಿ ಯಾಕಂತಂದ್ರ ಯಾರ ಒಬ್ಬ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಸುರಿಮಳೆ ಒಬ್ಬ ಅಭಿನಂದನೆಗಳ ಬರ್ತಾ ಇದ್ದಾವಂದ್ರೆ ಅದು ಶಿಕ್ಷಕನಿಗೆ ಮಾತ್ರ. ಯಾವುದೇ ಅಧಿಕಾರಿ ಆಗಿರ್ಬೋದು, ಒಂದು ನಿವೃತ್ತಿ ಇದ್ದಾಗ ಒಂದು ಕೊಠಡಿಯಲ್ಲಿ ಕುಂಡ್ರಿಸಿಯೋ 10-20 ಜನ ಕೂಡಿ ಒಂದು ಸನ್ಮಾನ ಮಾಡಿ ಅಭಿನಂದನ ಮಾಡಿ ಅವ್ರನ್ನ ಕಳಿಸ್ತಕ್ಕಂಥ ಸಂದರ್ಭ. ಆದ್ರೆ ಇವತ್ತು ನಮ್ಮ ಮೊನ್ನೆ ಸುಮಾರು ಫೆಬ್ರವರಿ 20ನೇ ತಾರೀಕಿಗೆ ನಮ್ಮ ಶಾಲೆಯವರು ಸಿಬ್ಬಂದಿಯವರು ಸೇರಿ ಒಂದು ಬೀಳ್ಕೊಡು ಸಮಾರಂಭವನ್ನು ಮಾಡಿದಾಗ ಅದನ್ನು ನನಗೆ ಇನ್ನೂ ಕಣ್ತುಂಬ ನೋಡ್ತಾ ಇದ್ದೀನಿ ನಾನು. ಆ ಖುಷಿ ಯಾರಿಗಾದ್ರೂ ಸಿಗ್ತದಂದ್ರೆ ಶಿಕ್ಷಕನಿಗೆ ಮಾತ್ರ. ಅದಕ್ಕೆ ನಾನು ಇವತ್ತ ಅದೇ ರೀತಿಯಾಗಿ ನಮ್ಮ ಶ್ರೀಮತಿಯವರು ಸಹಿತ, ಶೋಭಾ ಅವರು ಸಹಿತ
ಇಲ್ಲಿಯೂ ಶೋಭಾ ನಂದಗಾಂವ್ ಅಂತ ಹೇಳಿ ಅವರು ನಮ್ಮ ಶ್ರೀಮತಿ ಅವರು, ಅವ್ರ ಅಪ್ಪಾರು PSI ರಿಟೈರ್ಡ್, ಅವರು ಬಹಳ ಒಂದು ಸಂಸ್ಕಾರಯುತ ಮನೆತನದ ಬಂದು ಈಗ ಶಾಲೆಯಲ್ಲಿ ಅವರು ಒಂದು ಜೊತೆಯಾಗಿ ಕೆಲಸ ಮಾಡ್ಬೇಕಂತಿದ್ರ ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರ, ಒಂದು ಗಂಡು ಒಂದು ಹೆಣ್ಣು ಇಬ್ರು ನೌಕರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಾಲಿ ಒಂದು ಚಕಡಿ, ಎರಡು ಗಾಲಿಗಳು ಯಾವ ರೀತಿ ಬೇಕು ಆ ರೀತಿ ಆದ್ರ ನೌಕರಿಯಲ್ಲಿ ಒಂದು ಯಶಸ್ವಿ ಜೀವನ ಸಾಗಿಸ್ತೀವಿ ಅನ್ನುವಂತ ಮಾತನ್ನ ಈ ಮುಖಾಂತರ ಹೇಳಿ, ಯಾಕಂತಂದ್ರ ಈ ಒಂದು ನಮ್ಮಲ್ಲಿ ಶಿಕ್ಷಕ ಸಮುದಾಯ ಬಹಳ ಒಂದು ಒಳ್ಳೆಯ ಸಮುದಾಯದ ಜೊತೆಗೆ ಪ್ರಭುತ್ವವನ್ನು ಹೊಳೆದಂತವರು, ಬಹಳ ಶಿಕ್ಷಕರ ಒಂದು ಶಿಕ್ಷಣ ಇಡೀ ಬೈಲಹೊಂಗಲ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ಹೊಂದಿದ ಯಾವುದಾದ್ರೂ ಶಾಲೆ ಇದ್ರೆ ಇದು RS ಪ್ರೌಢಶಾಲೆ. ಸುಮಾರು 470 ವಿದ್ಯಾರ್ಥಿಗಳನ್ನ ಶಾಲೆಯಲ್ಲಿ ಹೊಂದಿತ್ತಂದ್ರೆ ಬೈಲಹೊಂಗಲದಲ್ಲಿ ಎಲ್ಲೂ ಇಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ MLA ಅವರು, ಅವರ ಒಂದು ಸಹಕಾರನು ನಮಗೆ ಬಹಳ ಇದೆ. ಈಗ ಮುಂಚೂಣಿಯಲ್ಲಿ ಕಳೆದ ನಿಮಗೂ ಗೊತ್ತು, ಕಿತ್ತೂರಿನ ನಮ್ಮ ತುಬಾಕಿ ಸರ್ BO ಇದ್ದಾಗ ಅದಾರ. ಈಗ ಅವ್ರು ಏನ್ ಮಾಡಿದ್ರು, ಕಿತ್ತೂರು ಕ್ಷೇತ್ರದಲ್ಲಿ ಕಿತ್ತೂರಿನ ಒಂದು B1ರಲ್ಲಿ ಎಲ್ಲ SLC ವಿದ್ಯಾರ್ಥಿಗಳಿಗೆ LBA ಪುಸ್ತಕ ಕೊಡಿಸಿದ್ರು. ನಾವು ಹೋಗಿ ಭೇಟಿ ಆದಾಗ, ಸರ್ ಯಾಕ್ರಿ ನಾವು ಕಿತ್ತೂರು ಕ್ಷೇತ್ರದವ್ರನ್ನ ಬೈಲಹೊಂಗಲ ಆಫೀಸ್ ಆದ್ರೆ ಏನಾಯ್ತು, ನೀವು ನಮಗ್ ಕೊಡ್ರಿ, ಕೊಡ್ಲೇಬೇಕಂತ ಒತ್ತಾಯ ಹಾಕಿದಾಗ ಮತ್ತೆ ಪುನಃ ನೇಸರ್ಗಿವರೆಗೂ ಸಹಿತ ಎಲ್ಲಾ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸುಮಾರು 20 ಲಕ್ಷ 30 ಲಕ್ಷ ರೂಪಾಯಿ ಹಣದ ಖರ್ಚನ್ನು ಮಾಡಿ SLC ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಪಡ್ರಿ, ತಗೊಂಡ್ ಬರ್ಲೇಬೇಕನ್ನುವಂತ ಸ್ವ ಇಚ್ಛೆಯಿಂದ ಒಂದು ಸ್ವಾಭಿಮಾನದಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೊಟ್ಟರು. ಅದಕ್ಕೆ ಈ ಮೂಲಕ ನಾವು ಮಾನ್ಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲರಿಗೂ ಸಹಿತ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಆಯ್ತು ಸರ್, ಓಕೆ. ಈಗ ಒಂದು ಅನುದಾನಿತ ಒಂದ್ ರೀತಿ ಸರ್ಕಾರಿ ಶಾಲೆ ನಡೆಸೋದು ತುಂಬಾ ಕಠಿಣ ಈಗಿನ ಸಂದರ್ಭದಲ್ಲಿ. ಯಾಕಂದ್ರೆ ಪ್ರತಿ ವರ್ಷ ಒಂದ್ ರೀತಿ ಇದಿರುತ್ತೆ, ಮತ್ತೆ ಪ್ರತಿ ತಿಂಗಳು ಶಿಕ್ಷಕರ ಸಂಬಳಕ್ಕೋಸ್ಕರ ಸಿಕ್ಕಾಪಟ್ಟೆ ಅಧಿಕಾರಿಗಳ ಒಂದ್ ರೀತಿ ಅಲಿಬೇಕಾಗುತ್ತೆ ಕಚೇರಿಗಳಿಗೆ. ಇಂತಹ ಸಂದರ್ಭದಲ್ಲಿ ತಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ್ರೆ, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿಮ್ ಸಿದ್ಧಾಳ್ ಸಾಹೇಬ್ರೇನೋ ಸಪೋರ್ಟ್ ಇದ್ರು ಆ ಸಂದರ್ಭದಲ್ಲಿ. ಈಗಿನ ಸಂದರ್ಭದಲ್ಲಿ ಯಾಕೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಸಾಕಷ್ಟು ಏನಾದ್ರು ಸಮಯ ಸಂದರ್ಭ ನೋವಿನ ಸಂಗತಿಗಳೇನಾದ್ರು ಫೇಸ್ ಮಾಡಿದ್ರ ನೀವು? ನೋವಿನ ಸಂಗತಿ ಅಂತ ಏನಿಲ್ಲ, ಆದ್ರೆ ಸ್ವಲ್ಪ ಊರಲ್ಲಿ ರಾಜಕಾರಣಿ ಊರಿರುವುದರಿಂದ ಎಲ್ಲರಿಗೂ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಗುಂಪುಗಾರಿಕೆ ಇದ್ದಿರುವುದು, ಆದ್ರೂ ಸಹಿತ ನಾವು ಬಂದಂತ ತೊಂದರೆಗಳನ್ನ ನುಂಗಿಕೊಂಡು, ಯಾರು ನಮ್ಮನ್ನು ಬೇಯ್ತಾರಲ್ಲ ಅವರೇ ನಮ್ಮ ಆತ್ಮೀಯರನ್ನು ತಿಳ್ಕೊಂಡು ಅವ್ರನ್ನೂ ಬರಮಾಡಿಕೊಂಡು ಅವರ ಸಹಕಾರನು ಈ ಶಾಲೆಗೆ ತಗೊಂಡು ಎಲ್ಲರೂ ನಮ್ಮವರು ಅನ್ನುವಂತ ಆಶಾಭಾವನೆಯಿಂದ ಕೆಲಸ ಮಾಡಿ ಈ ಒಂದು ಶಾಲೆಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ವಿರೋಧಗಳು ಇರೋತಾವ, ಆ ವಿರೋಧಿಗಳ ನಡುವೆ ಸಹಿತ ವಿರೋಧ ಮಾಡೋರು ನಮ್ಮವರು ಅಂತ ತಿಳ್ಕೊಂಡು ಅವರನ್ನು ಒಂದು ಸಹಕಾರ ಪಡೆದುಕೊಂಡು ಅವರನ್ನು ಮುಂಚೂಣಿಯಲ್ಲಿ ತಂದು ಅವರನ್ನು ಒಂದು ಸ್ವಲ್ಪ ಮನವೊಲಿಸುವ ಮುಖಾಂತರ ತಿಳಿಸಿ ಈ ಒಂದು ಶಾಲೆಗೆ ಪ್ರಯತ್ನ ಮಾಡ್ತಿದ್ದೆ. ಆದ್ರ ಅಧಿಕಾರಿಗಳ ವರ್ಗ ನಾವು ಬಹಳ ಒಂದು ಸಹಕಾರ ಸಹಾಯ, ಯಾಕಂತಂದ್ರ ನಾ 1989 ಅಪಾಯಿಂಟ್ಮೆಂಟ್ 91 ಇದ್ದಾಗ ನಾನ್ ನೆನೆಸ್ಬೇಕಾದದ್ದು ಸನ್ಮಾನ್ಯ SP ಕೊಡ್ಲಿ ಸಾಹೇಬ್ರನ್ನು, BO ಆಗಿರ್ತಕ್ಕಂಥ ಕೊಡ್ಲಿ ಸಾಹೇಬ್ರನ್ನ ನಾ ಬಹಳ ನೆನೆಸ್ತೀನಿ. ಯಾಕಂತಂದ್ರೆ ನಮಗ್ ಮಾರ್ಗದರ್ಶಕ ಗಾಡ್ ಫಾದರ್ ಇದ್ದಂಗ ಅವರೆಲ್ಲ ಆಗಿನ ಸಂದರ್ಭದಲ್ಲಿ ನಮಗೆಲ್ಲ ದುಬ್ಬ ಚಪ್ಪಡಿಸಿ ಕೆಲಸ ಮಾಡ್ಲಿಕ್ಕೆ ಪ್ರಚೋದನೆ ಮಾಡಿದಂತ ಒಬ್ಬ ನಿವೃತ್ತಿ ಕೊಡ್ಲಿ ಸಾಹೇಬ್ರು. ಅವರನ್ನು ಸಹಿತ ನಾ April 5ಕ್ಕೆ ಅವರನ್ನು ಇಲ್ಲಿ ಅತಿಥಿಯಾಗಿ ನಾ ಅವ್ರನ್ನ ಆಹ್ವಾನ ಕೊಟ್ಟಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಶಾಲೆಗೆ ಅಧಿಕಾರಿ ವರ್ಗದಿಂದ ಯಾವುದೇ ಕಿರುಕುಳ ಅಂತ ಬಂದಿಲ್ಲ. ಪ್ರತಿ ತಿಂಗಳು ನಾನು ಒಬ್ಬ ಶಿಕ್ಷಕನಾದರೂ ಸಹಿತ ಕೊರವರ್ ಸರ್ ಅಂತ ಒಬ್ರು ಮುಖ್ಯೋಪಾಧ್ಯಾಯರು, ಅವರಿಂದ ಒಬ್ಬ ಕ್ಲರ್ಕ್ ಆಗಿಯೂ ಕೆಲಸ ಮಾಡಕ್ ಕಲ್ತ್ನಿ. ಇವತ್ತಾದ್ರೂ ಸಹಿತ ನನಗೆ ಕ್ಲರ್ಕ್ ಅಂತ ಮಾಡ್ಲಿಕ್ಕೂ ಬಹಳ ಖುಷಿ ಇದೆ. ಹೆಡ್ ಮಾಸ್ಟರ್ ಆಗಿ ಸಹ ಶಿಕ್ಷಕನಾಗಿ ಪ್ರತಿ ತಿಂಗಳ ಪೇ ಬಿಲ್ಲು ಸಹಿತ ನಾನು ಮಾಡ್ಲಿಕ್ಕೆ ಕಲಿಸಿದ್ರು. ಇಲ್ಲಿವರೆಗೆ 1ನೇ ತಾರೀಕಿನಿಂದ 10ನೇ ತಾರೀಕಿನ ಒಳಗಾಗಿ ಯಾವಾಗಾದ್ರೂ ನಮ್ಮ ಶಾಲೆಗೆ ಸಂಬಳವನ್ನ ಪಡಿತಾ ಬಂದಿದ್ದೀವಿ. ಯಾವ ಶಿಕ್ಷಕರು ಸಹಿತ ಇಲ್ಲಿ ವೇತನದಿಂದ ವಂಚಿತರಾಗಿದಂತ ಉದಾಹರಣೆ ಈ 37 ವರ್ಷ ಯಾವತ್ತೂ ನಾವು ಕಂಡಿಲ್ಲ. ಈಗ ಇನ್ನೊಂದು ಹಲವಾರು ಅನುದಾನಿತ ಶಾಲೆಗಳು ಬಹುತೇಕ ಒಬ್ಬ ಪತ್ರಕರ್ತನಾಗಿ ನೋಡೋದಾದ್ರೆ ಕೆಲವರು ವಿದ್ಯಾರ್ಥಿಗಳಿಲ್ಲದೆ ಮುಚ್ಚಿ ಹೋಗಿರ್ತಕ್ಕಂಥದ್ದು, ಕೆಲವು ಸಾಕಷ್ಟು ರೀತಿ ಸ್ಥಳೀಯರ ವಿರೋಧದಿಂದ ಮತ್ತೆ ಪ್ರಭಾವಿಗಳ ಒತ್ತಡದಿಂದ ಅವು ಶಿಥಿಲಗೊಂಡಿರ್ತಕ್ಕಂಥದ್ದು, ಮತ್ತೆ ಬಂದಾಗಿರ್ತಕ್ಕಂಥದ್ದು, ಮರ್ಜ್ ಆಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇಂತಹ ಸಂದರ್ಭದಲ್ಲಿ 37 ವರ್ಷಗಳ ಕಾಲ ಬ್ಯಾಚ್ಮೆಂಟ್ ಹೊಳಿಸಿದಿರ ಅಂದ್ರಲ್ಲ, ಏನಾರು ಅಂತವೇನಾರು ಬಂದಿದ್ವಾ? ಆ ರೀತಿ ಪರಿಸ್ಥಿತಿ ಏನಾದ್ರು ಸೃಷ್ಟಿಯಾಗಿದ್ವಾ ನಿಮ್ಮ ಒಂದ್ ರೀತಿ ಸೇವಾವಧಿ? ಶಾಲೆ ಮುಚ್ಚಬೇಕಂತ ಅನ್ನುವಂತ ಸಂದರ್ಭ ಇಲ್ಲ, ಯಾವಾಗೂ ಬಂದಿಲ್ಲ. ಇಲ್ಲಿ ಮಕ್ಕಳ ಸಂಖ್ಯೆ ಈ ಸುತ್ತ ಹಳ್ಳಿಯಿಂದ ಶಾಲೆಯನ್ನು ಹುಡ್ಕೊಂಡು ಬಂದಾರ. ಇಲ್ಲಿ
ಶಾಲೆಯನ್ನ ARES ಪ್ರೌಢಶಾಲೆಗೆ ನಮ್ಮ ಮಕ್ಕಳನ್ನ ನಾವು ಅಡ್ಮಿಷನ್ ಮಾಡ್ತೀವಿ. ಸುಮಾರು ಇಲ್ಲೇ ತಿಗಡಿ ಬಾವಿಹ್ಯಾಳ ಪ್ರೌಢಶಾಲೆ ಇದ್ರೂ ಸಹಿತ ನಮಗ್ ಬ್ಯಾಡ್ರಪ್ಪ, ಅಲ್ಲಿ ಹೆಣ್ಣು ಮಕ್ಕಳ ದೃಷ್ಟಿಯಿಂದ, ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಹೆಣ್ಣು ಮಕ್ಕಳು ಬಹಳ ಸೇಫ್ ಇರ್ತಾವಲ್ಲೇ, ನಾವು ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಕಳಿಸ್ಬೇಕಂದ್ರೆ RES ಪ್ರೌಢಶಾಲೆಯಲ್ಲಿ ನಾ ಇದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಬ್ರು ಮಹಿಳಾ ಶಿಕ್ಷಕರು ಇರುವುದರಿಂದ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಬಹಳ ಒಂದು ಸುರಕ್ಷತೆ ದೃಷ್ಟಿ, ಒಂದು ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ಆ ಇಬ್ರು ಶಿಕ್ಷಕಿಯರು ಇವತ್ತ ಹೆಣ್ಣು ಮಕ್ಕಳು ಏನಾದ್ರು ಸಮಸ್ಯೆ ಇದ್ರೆ ತಮ್ಮ ರೂಮ್ ಅಲ್ಲಿ ಕರ್ಕೊಂಡು ಕುಂತು ಅವ್ರನ್ನ ಜೋಪಾನ ಮಾಡಿ, ಔಷಧ ಕೊಡಿಸಿ, ದವಾಖಾನೆಗೆ ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸಿ, ಸ್ವತಃ ನಾವೇ ಬೈಕ್ ತಗೊಂಡು, ಗಾಡಿಗಳು ತಗೊಂಡು ಹೋಗಿ ಹೆಣ್ಣು ಮಕ್ಕಳು ಅವ್ರ ಮನೆಗೆ ಕಳಿಸುವಂತ ಜವಾಬ್ದಾರಿ ನಾವು ಈ ಸದ್ಯ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕ ಹೆಣ್ಣು ಮಕ್ಕಳು ಎಷ್ಟು ಸಂಖ್ಯೆಯಲ್ಲಿ ಇದ್ರು ಸಹಿತ ಹೆಣ್ಣು ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಸಾಕಷ್ಟು ಹೊಡ್ಬರ್ತಾರೆ. ಮಕ್ಕಳಿಂದ ಯಾವಾಗೂ ಬಂದಾಗದು ಅಂತ ಉದಾಹರಣೆ ಯಾವಾಗ ಕಂಡಿದೆ. ಈಗ ಇತ್ತೀಚೆಗೆ ವೈರಲ್ ಆಗ್ತಿರೋದಪ್ಪ ಅಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಒಬ್ಬ ಸಹ ಶಿಕ್ಷಕ ಮತ್ತೆ ಅಡ್ಮಿಟ್ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇರ್ತವೆ. ವಿದ್ಯಾರ್ಥಿಗಳನ್ನ ಚೂ ಬಿಡ್ತಕ್ಕಂಥದ್ದು, ಪೋಷಕರು ಚೂ ಬಿಡ್ತಕ್ಕಂಥದ್ದು, SDMC ಕಮಿಟಿನ ಚೂ ಬಿಡ್ತಕ್ಕ ಸರ್ವೇ ಸಾಮಾನ್ಯ. ಶಾಲೆಯ ಪರಿಸರನ ಹಾಳು ಮಾಡ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ 37 ವರ್ಷಗಳ ಕಾಲ ಸಾಕಷ್ಟು ಸವಾಲುಗಳ ನಡುವೆ ಮತ್ತೆ ಈ ನೈಸರ್ಗಿಕ ಒಂದ್ ರೀತಿ ಸವಾಲುಗಳ ನಡುವೆ ಯಾವ ರೀತಿ ಇದೆ ಟೀಚಿಂಗ್ ಸ್ಟಾಫ್, ಯಾವ ರೀತಿ ಇದೆ ಒಂದ್ ರೀತಿ ನಿಮ್ಮ ನಡುವೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ, ಹೆಲ್ತಿ ರಿಲೇಶನ್ಶಿಪ್ ಯಾವ ರೀತಿ ಇದೆ? ನಾವೊಂದು ಬಹಳ ಖುಷಿಯಿಂದ ಹೇಳ್ತಾ ಇದ್ದೇನಲ್ಲ, ನಾ ಕೆಟ್ಟಿದ್ರೆ ನನಗೆಲ್ಲರೂ ಕೆಟ್ಟವ್ರು ಕಾಣಿಸ್ತಾರೆ. ನಾ ಕೆಟ್ಟತನ ಮಾಡ್ತಾ ಇದ್ರೆ, ನಾ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ನಮ್ಮ ಶಾಲೆಯ ಮೇಲೆ ಕೆಟ್ಟ ಧೋರಣೆಗಳು, ಕೆಟ್ಟ ಕಣ್ಣುಗಳು ಬೀಳ್ತಾ ಇರ್ತಾವ. ನಾವು ಯಾರು ಕೆಟ್ಟ ಕೆಲಸನ ಮಾಡತ್ತಿಲ್ಲ, ಎಲ್ಲ ಶಿಕ್ಷಕರು ಒಳ್ಳೆಯ ಕೆಲಸ ಮಾಡ್ತಿರುವಾಗ ಕೆಟ್ಟ ದೃಷ್ಟಿಯಿಂದ ನೋಡುವಂತ ವ್ಯಕ್ತಿ ನಾ ಇನ್ನೂವರೆಗೆ ಯಾರು ಕಂಡಿಲ್ಲ. ಎಲ್ಲರೂ ಬಂದ್ರು ಸಹಿತ ರಾಜಕಾರಣಿ ಇಟ್ಕೊಂಡು ಏನಾದ್ರೂ ವಿರೋಧ ಮಾಡಿರ್ಬೋದು ಅವರು, ಆದ್ರೆ ಒಂದು ಶಿಕ್ಷಕನಾಗಿ ಈ ಶಾಲೆಯ ಸಂಬಂಧ ಸಾಕಷ್ಟು ಇದ್ರೂ ಸಹಿತ ಯಾರು ಒಬ್ಬ ವ್ಯಕ್ತಿಯು ಈ ಶಾಲೆಗೆ ವಿರೋಧ ಮಾಡಿಲ್ಲ. ಒಂದು ಜೊತೆ ನಾವು ಎಲ್ಲ ಶಿಕ್ಷಕರು ಇಷ್ಟು ಒಳ್ಳೆಯವರಲ್ಲ, ಒಂದು ಸಹೋದರರ ಸಂಬಂಧ ಒಂದು. ಆ ನಂತರ ಇಲ್ಲಿ ನಮ್ಮ ಕೈಯಾಗ ಕಲ್ತಂತ ಹುಡುಗರನ್ನ ಇಲ್ಲಿ ನಮ್ಮಲ್ಲಿ ಟೀಚರ್ಸ್ ಆಗಿ ಬಂದಾರ. ಅವ್ರು ಅಂದ ಕೂಡಲೇ ಅಲ್ಲಿ ಯಾವುದೇ ವೈರತ್ವ ಅನ್ನುವಂತ ಭಾವನೆ ಈವರೆಗೂ ಯಾವುದು ಬಂದಿಲ್ಲ. ಆ ಬಂದ್ರೂ ಸಹಿತ ಏನೋ ಕ್ಷಣಿಕವಾದಂತ ಮಾತುಗಳು ಇರ್ತಾವ. ಆದ್ರೆ ನಾವು ವಯಸ್ಸಿನಲ್ಲಿ ದೊಡ್ಡವರಂದ್ರೆ ತಾಳ್ಮೆ ಗುಣ ನಮ್ ಕಡೆ ಇರ್ಬೇಕು. ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕುರ್ಚಿ ಮೇಲೆ ಕುಂತ್ರ ಅಲ್ಲಿ ಸಿಟ್ಟು ಅನ್ನೋದು ಇರಬಾರ್ದು. ತಾಳ್ಮೆ ಗುಣ ಯಾವಾಗ ಇರ್ತತಲ್ಲ, ಆ ವ್ಯಕ್ತಿ ಆ ಹುದ್ದೆಯನ್ನ ಸಂಭಾಷಿಸ್ಕೊಂಡು ಹೋಗ್ತಾನೆ. ಒಂದನೇದ್ದು ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾನೆ. ಎರಡನೇದ್ದು ಜೊತೆಗೆ ವೈಯಕ್ತಿಕವಾಗಿ ತನ್ನ ಆರೋಗ್ಯವನ್ನು ಜೋಪಾನ ಮಾಡ್ಕೊತಾನ. ನಾವು ಎಲ್ಲದರನ್ನು ಸಿಟ್ಟು ಮಾಡ್ಕೊಂತ ಹೋಗಿ, ಬಡದಾಡ್ಕೊಂತ ಹೋಗಿ, SDMC ಮೇಲೆ ಜಗಳ ಮಾಡ್ಕೊಂತ ಹೋದ್ರೆ ಮೊಟ್ಟ ಮೊದಲು ಕಳ್ಕೋದು ನನ್ನ ಶರೀರ, ನನ್ನ ಆರೋಗ್ಯ. ಆ ನಂತರ ಎಲ್ಲರೂ ಬರ್ತಾರೆ. ಹಳೆ ವಿದ್ಯಾರ್ಥಿಗಳು ವಿಶೇಷವಾಗಿ ಸಾಕಷ್ಟು 37 SLC ಬ್ಯಾಚ್ ಆಗಿದೆ. ಏನೇನಾಗಿದ್ದಾರೆ ವಿಶೇಷವಾಗಿ? ಯಾವ ರೀತಿ ಏನಾದ್ರು ಸ್ವಲ್ಪ ಹೇಳ್ರಲ್ಲ. ಈಗ ನನ್ನ ವೈಯಕ್ತಿಕವಾಗಿ ನನಗ ಕಂಡು ಬಂದದ್ದಂದ್ರ, ಈಗ ಈ ಸದ್ಯ ಫಾರಿನ್ದಲ್ಲಿ ಡಾಕ್ಟರ್ಸ್ ಆಗಿರ್ತಕ್ಕಂಥವ್ರು ನಮ್ಮಲ್ಲಿ ಸದಾನಂದ್ ನಂದಿಹಳ್ಳಿ ಅಂತೇಳಿ ಒಬ್ರು MD ಸರ್ಜಿಕಲ್ ಡಿಪಾರ್ಟ್ಮೆಂಟ್ MD ಅವರು. ಈಗ ಸದ್ಯ ಅವರು ಇಲ್ಲಿ ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ದಲ್ಲಿ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಬ್ರು ಡಾಕ್ಟರ್ ಆಗಿದ್ದಾರೆ. ಇಂಜಿನಿಯರ್ ಅಂತೂ ಸಾಕಷ್ಟು ಜನ. ಅದರಲ್ಲಿ ನಾ ಯಾಕೆ ಸಾಕಷ್ಟು ಇಂಜಿನಿಯರ್ಗಳು ಹೇಳ್ತಾನಂದ್ರ, ಅದರಲ್ಲಿ ಒಬ್ಬ ಕಲ್ಮೇಶ್ ಕಲ್ಲೂರ್ ಅಂತ ಒಬ್ಬ ಸಾಧಾರಣ ಬಡತನ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗ ಇಲ್ಲಿ ಕಲಿತಂತ ನವಲಗಟ್ಟಿ ಗ್ರಾಮದಲ್ಲಿ ಬರ್ತಂತ ಸಂದರ್ಭದಲ್ಲಿ ಅವ 9th ಪರೀಕ್ಷೆ ಇದ್ದಾಗ ಹಿಂದಿ ಪೇಪರ್ ಅನ್ನ ಅವ ಮಂಡತನ ಮಾಡಿ ಪೇಪರ್ ತಪ್ಪಿಸಿದಂತ ಸಂದರ್ಭದಲ್ಲಿ ನಾವು ಶಿಕ್ಷಕರು ಅವನು ಮನವೊಲಿಸಿ ಮರನೇ ದಿವಸ ಅವನ್ ಕರ್ಕೊಂಡ್ಬಂದು ಅವನ್ ಹಿಂದಿ ಪೇಪರ್ ಅವಾಗ ಬರಿಸಿ ಅವು ತಿಳಿಸಿ ಹೇಳಿ, ಬಡತನ ಕುಟುಂಬ. ಆ ನಂತರ ಅವ SLC ಒಳ್ಳೆ ಮಾರ್ಕ್ಸ್ ತಗೊಂಡು ಧಾರವಾಡ ಮುರುಘಾ ಮಠದೊಳಗಿದ್ದು ಕಲ್ಕೊಂಡು BVB ಯಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ ಸ್ವತಃ ಇಂಜಿನಿಯರಿಂಗ್ ಮುಗಿಸಿ ತಾನು ನೌಕರಿ ಮಾಡೋದಲ್ಲದ ಇವತ್ತು 300 ಜನರಿಗೆ ಉದ್ಯೋಗ ಕೊಡ್ತಕ್ಕಂತ ಒಂದು ಸಂಸ್ಥೆಯನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದಂತ ಕಲ್ಮೇಶ್ ಕಲ್ಲೂರ್ ಅವ ನಮ್ಮ ಶಾಲೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ ಅಂತೂ ಇಷ್ಟು ಅಂಕಿ ಸಂಖ್ಯೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ನಮ್ಮ ಒಂದು ಮಾರ್ಗದರ್ಶನ ತಗೊಂಡು ನೇವಿ ಒಳಗಾಗಿರ್ಬೋದು, ಆರ್ಮಿ ಒಳಗಾಗಿರ್ಬೋದು, ಆ ನಂತರ ಇಲ್ಲಿ ಲೋಕಲ್ ಫ್ಯಾಕ್ಟ್ರಿಗಳು ಸಾಕಷ್ಟು. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಇದನ್ನ ನಿಂಗೆ ಬೇಕಾಗಿತ್ತು, ಇದನ್ನ ಕಲಿಸಿ ನನ್ನ ಕಡೆ ಬಾ, ಅದನ್ನ ನಿಮ್ಗೆ ಒಂದು ಮಾರ್ಗದರ್ಶನ ಮಾಡ್ತೀನಿ ಅಂದಾಗ ಸಾಕಷ್ಟು ವಿದ್ಯಾರ್ಥಿಗಳು ಮಾರ್ಗದರ್ಶನ ತಗೊಂಡು ಇವತ್ತು ಸಾಕಷ್ಟು ಹುದ್ದೆಯಲ್ಲಿ ಅದಾರಂತ ಹೇಳಿಕ್ ನನ್ಗೆ ಬಹಳ ಖುಷಿ ಆಗುತ್ತೆ. ಮತ್ತೆ
ಶಾಲೆ ಒಂದ್ ರೀತಿ ಹೆಂಗಿದ್ಯಪ್ಪ ಅಂತಂದ್ರೆ ಇದು ಒಂದ್ ಕಡೆ ಕೆರೆ ಇದೆ, ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಇದೆ. ವಿಶೇಷವಾಗಿ ಒಂದ್ ಕಡೆ ಮಳೆಗಾಲದಲ್ಲಿ ಕಾಟ, ಒಂದ್ ಕಡೆ ಈ ಕಡೆ ನೋಡಿದ್ರೆ ಇದು ಕೋಟೆ. ನಿಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಪಾಳು ಬಿದ್ಬಿಟ್ಟಿದೆ, ಮತ್ತೆ ಇದು ಸಹ ಇದೇ ರೀತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ನೀವೇನಾದ್ರು ಇದನ್ನ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಏನಾದ್ರು. ಈಗ ಮುಖ್ಯೋಪಾಧ್ಯಾಯನಿಗೆ ನೌಕರಿ ಮಾಡುತ್ತಾ ಸಂಪಗಾಂವ್ ಗ್ರಾಮದ ಒಂದು ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಎಲ್ಲ ಆದಿಯಾಗಿ ಅವ್ರ ಸಹಕಾರ ತಗೊಂಡು ಎಲ್ಲರನ್ನೂ ಕೂಡಿಕೊಂಡು, ನಿಮ್ಗೆ ಗೊತ್ತಿರ್ಬೋದು, ನೀವು ಕಿತ್ತೂರಲ್ಲಿ ಇದ್ರಿ, ಮೊನ್ನೆ ಗುಂಡ್ರಾವ್ ಸಾಹೇಬರು ಬಂದಾಗ ಎಲ್ಲರೂ ಒಂದು ಸಹಾಯ ಸಹಕಾರವನ್ನು ತಗೊಂಡು ನಮ್ಮೂರಿಗೆ ಒಂದು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ ನಾವು ಮಾರ್ಗದರ್ಶನ ನೀಡಿ ಅವರು ಥ್ರೂ ಒಂದು ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ರು. ಅವ್ರು ಈಗಾಗಲೇ ಒಂದು ಅಲ್ಲಿ ಒಬ್ಬ MBBS ಡಾಕ್ಟರ್ನಾಗಿರ್ಬೋದು 4 ಜನ ಸಿಬ್ಬಂದಿ ಅವ್ರನ್ನ ಅಲಾಟ್ ಮಾಡ್ಲಿಕ್ಕೆ ಆದೇಶ ಮಾಡಿಸಿದಂತ ಉದಾಹರಣೆಗಳು ಅದಾವ. ಆ ನಂತರ ನಿಟ್ಟಿನಲ್ಲಿ ಈ ಕೆರೆ ಇದರಿಂದ ನಮಗಂತೂ ಏನೂ ತೊಂದರೆ ಆಗಿಲ್ಲ. ಕಂಪೌಂಡ್ ಹಾಕಿಕೊಟ್ಟಾರು. ಈಚೆ ಕಡೆ ಕಂಪೌಂಡ್ ತಾಲೂಕು ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಬಸವರಾಜ್ ಪುಟ್ಟಿ, ನಿಮ್ಗೆ ಗೊತ್ತು, ಸಹೋದರರು ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದಾಗ ಅವರನ್ನ ಸಹಕಾರದಿಂದ ಅವರು ಈ ಸಂಸ್ಥೆ ಕಾರ್ಯದರ್ಶಿಯಾಗಿದ್ರು. ಅವಾಗ ಬಸ್ ಸ್ಟ್ಯಾಂಡ್ ಫುಲ್ ಎಲ್ಲ ಒಂದು ಕಲ್ಲಿನ ಒಂದು ಆವರಣದ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಹಿಂಗಾಗಿ ಈ ಆವರಣ ಗೋಡೆ ಫುಲ್ ಆಗಿರುವುದರಿಂದ ನಮ್ಮ ಶಾಲೆಗೆ ಯಾವುದೂ ತೊಂದರೆ ಇಲ್ಲ. ಆ ನಂತರ ಈ ಕೆರೆ ಏನಿದೆಯಲ್ಲ, ಮಳೆಗಾಲದಲ್ಲಿ ನಮ್ಗೆ ಏನು ಸಮಸ್ಯೆ ಆಗಂಗಿಲ್ಲ. ಈ ಶಾಸಕರಿಗೂ ಸಹಿತ ಇದೊಂದು ನಾವೀಗೊಂದು ಮನವಿ ಕೊಟ್ಟಿದ್ದೀವಿ. ಇದನ್ನ ಒಂದು ಮುಂಬರುವ ದಿನಗಳಲ್ಲಿ ಒಳ್ಳೆಯದಾದಂತ ಒಂದು ಬೈಲುಂಗಲ್ ಕೆರೆ ನೋಡಿರ್ಬೋದು ನೀವು. ಆ ರೀತಿಯಾಗಿ ಇಲ್ಲಿ ಒಂದು ಸುತ್ತು ಕಡೆಯಾದಂತ ಆವರಣಗೋಡೆ ನಿರ್ಮಾಣ ಮಾಡಿ ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಊರು ಎಲ್ಲಾ ವೇಸ್ಟ್ ನೀರು ಇಲ್ಲೇ ಬರೋದ್ರಿಂದ ಅದನ್ನು ಹೊರಗೆ ಹಾಕಿ ಇಲ್ಲಿ ಇದಕ್ಕೆ ಯಾವುದೇ ನೀರು ಬರದ ಹಾಗೆ ತಿಗಡಿ ಹರಿನಾಳ ನೀರನ್ನ ಇಲ್ಲಿ ತಂದು ಮುಟ್ಟಿಸಿ ನಿಮ್ಗೆ ಒಳ್ಳೆಯದಾದಂತ ಒಂದು ನಿಸರ್ಗವಾಗತಕ್ಕಂತ ಹಿರಿಯರಿಗೆ, ನಾಗರಿಕರಿಗೆ ವಾಕಿಂಗ್ ಮಾಡ್ತಕ್ಕಂಥದನ್ನು ಮಾಡಿಕೊಡ್ತಾನೆ ಅನ್ನುವಂತ ಭರವಸೆಯನ್ನು ಸಹಿತ ಸನ್ಮಾನ್ಯ ಶಾಸಕರು ಈ ಸಂಪಗಾಂವ್ ಗ್ರಾಮಸ್ಥರಿಗೆ ನೀಡಿದ್ದಾರೆ. ಶ್ರೀಕಾಂತ್ ಸಿದ್ದಪ್ಪ ಉಳ್ಳಗಡ್ಡಿ ಅವರಂದ್ರೆ ಎಸ್ ಸರ್, ಒಂದ್ ರೀತಿ ಇನ್ನ ನಿವೃತ್ತಿ ಹಂಚಿನಲ್ಲಿದ್ದಾರೆ ಜುಲೈ 31. ಆದ್ರೆ ಅವ್ರ ಮಾತು, ಅವ್ರ ವ್ಯಕ್ತಿತ್ವ, ಅವ್ರಲ್ಲಿರ್ತಕ್ಕಂಥ ಸ್ವಭಾವ ನೋಡಿದ್ರೆ ಒಳ್ಳೆ ಜವಾರಿ ಖಡಕ್ ಮನುಷ್ಯನ ರೀತಿ ಕಾಣಿಸ್ತಾರೆ. ಏನಿದಾರ ಗುಟ್ಟು, ಏನು ಊಟ, ಏನು ಬೆಳಿಗ್ಗೆ ಇದು ಊಟ ಅಂತಂದ್ರ ನಿಮ್ಗ ಹೇಳ್ಬೇಕಂದ್ರ ಅದ ಎಲ್ಲಾ ರೋಗದ ನನ್ ಕಡೆ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಎಲ್ಲದವು ಎಲ್ಲವನ್ನು ನನಗಿಲ್ಲ ಅಂತ ತಿಳ್ಕೊಂಡದೇನ. ಓಕೆ, ಎಲ್ಲಾ ರೋಗಗಳನ್ನು ಸೈಡ್ ಇಡುದು, ಮೈಂಡ್ ಪವರ್ ಎಲ್ಲ ಸರಿಯಾಗಿ ವೇಳಕ್ಕೆ ಸರಿಯಾಗಿ. ಆದ್ರ ನನಗೆ ಫ್ರಮ್ ಬಿಗಿನಿಂಗ್ ಅಂದ್ರೆ ಹುಟ್ಟಿನಿಂದ ಇಲ್ಲಿವರೆಗೂ ಸಹಿತ ಬೆಳಿಗ್ಗೆ 5 ಗಂಟೆ ಕೇಳುವಂತ ರೂಢಿ. ಆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು, ಸಿಕ್ಕಾಪಟ್ಟಿ ವಾಕಿಂಗ್, ಒಟ್ಟ ಅಡ್ಡಾಡೋದು, ಬೈಕ್ ನ ಹಿಡಿಯಂಗಿಲ್ಲ, ಅನ್ನೋ ಅವಶ್ಯಕತೆ ಇದ್ದಾಗ ಅಷ್ಟ ಗಾಡಿ ಹತ್ತೋದು, ಬೆಳಿಗ್ಗೆ ವಾಕಿಂಗ್, ಸಾಯಂಕಾಲ ವಾಕಿಂಗ್, ಖಾಲಿ ಇದ್ರೆ ಊಟ ಮಾಡಿ ಅಡ್ಡಾಡೋದು, ಸುಮ್ಮನೆ ಅಡ್ಡಾಡೋದು. ಅದನ್ನ ಮಾಡೋದ್ರಿಂದ ನನ್ನ ಆರೋಗ್ಯ ಇಲ್ಲಿವರೆಗೆ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಒಂದು ದೇವರದ ಆಶೀರ್ವಾದ ಇದೆ ನಮ್ಗೆ ಏನಂದ್ರೆ. ಓಕೆ, ಉಳ್ಳಾಗಡ್ಡಿ ಸಾರು ಸೇರ್ಸ್ದಾಗ ಹೆಂಗಿತ್ತು ಸಂಪಗಾವಿ, ರಿಟೈರ್ಡ್ ಟೈಮಲ್ಲೂ ಸಹ ಹಂಗೆ ಇದೆ, ಒಂಥರ ಮಾತಿದೆ. ವಿಶೇಷವಾಗಿ ಬರೇ ಬಿಲ್ಡಿಂಗ್ಗಳು ಮಾತ್ರ ಎದ್ದೇಳ್ತಾವೆ, ಆದ್ರೆ ಪ್ರಾಚೀನ ಸ್ಮಾರಕಗಳೆಲ್ಲ ಹಂಗೆ ಪಾಳ್ಬಿದ್ದಾವೆ. ಮತ್ತೆ ಸಂಪಗಾವ್ ಮೊದಲು ತಾಲೂಕಾಗಿತ್ತು, ಎಲ್ಲ ಬರ್ತಾ ಪ್ರಮೋಷನ್ ಆಗ್ತವೆ. ಆದ್ರೆ ಸಂಪಗಾವ್ಗೆ ಡಿಮೋಷನ್ ಆಗಿದೆ. ಯಾಕೆ? ನಿಮ್ಮಂತ ಪ್ರಗತಿಪರ ಇದ್ರು ಯಾಕೆ ಸಂಪಗಾವ್ ಇಂಥ ಪರಿಸ್ಥಿತಿ? ರಿಟೈರ್ಡ್ ಆದಿಂದ ಕೆಲಸ ಮಾಡ್ತೀನಿ ನಾನು. ಹಾಗಾದ್ರೆ ರಾಜಕೀಯಕ್ಕೆ ಬರ್ತೀರಾ? ಅದು ನೀವೆಲ್ಲ ಮಾಡಿದ್ರೆ ಮಾಡ್ಬೋದಲ್ಲ ಎಂತ. ಹಾಗಾದ್ರೆ ಅಭಿಲಾಷೆ ಇದೆ. ನೀವು ಪತ್ರಕರ್ತರೆಲ್ಲ ಹಿಂಗ ಎಲ್ಲಾದ್ರೂ ಆ ನಂತರ, ಈಗಲ್ಲ ಜುಲೈ 31 ಆದ ನಂತರ ನೀವೆಲ್ಲಾ ಮಾಡಿದ್ರೆ ಅಲ್ಲ, ಯಾರಾದ್ರೂ ಇನ್ವೈಟ್ ಮಾಡಿದ, ಕೆಲವು VRS ಕೊಟ್ಬಿಟ್ಟು ಒಂದ್ ರೀತಿ ರಾಜಕೀಯಕ್ಕೆ ಹೋಗಿರೋರು ಇದಾರೆ. VRS ಕೊಟ್ಬಿಟ್ಟು ಕೆಲವರು ಅವಾಗೇ ಒಂದ್ ರೀತಿ MLC ಆಗಿರೋರು ಇದಾರೆ, ಶಾಸಕರಾಗೋರು ಇದಾರೆ. VRS ಅಂತೂ ಮಾಡಲ್ಲ. ಅದಕ್ಕೆ ಈಗಾಗಲೇ ಒಳಗೆ ಇದೇ ಆಸೆ ಇದೆ, ಅದು ಕರೆದಾರ ನನ್ನ. ಆದ್ರೆ ಅದನ್ನ ಜುಲೈ 31 ಅಲ್ಲ, ಅಷ್ಟೊತ್ತಿಗೆ ಕುಸ್ತಿನೇ ಮುಗ್ದೋಗಿರುತ್ತೆ ಸರ್, ಸ್ಥಳೀಯ ಕುಸ್ತಿ ಮತ್ತಿರುತ್ತಲ್ಲ, ಮತ್ತೆ ಬೇರೆ ಇಲ್ವಾ? ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನೀವು ನೆಕ್ಸ್ಟ್ ರಾಜಕೀಯ ಪ್ರವೇಶ ಮಾಡ್ತೀರಾ 31 ನಂತರ? ಈಗ ಹೇಳಲ್ಲ, ಆಫ್ಟರ್ ರಿಟೈರ್ಮೆಂಟ್ ಮಾತಾಡ್ತೀನಿ. ಓಕೆ, ಕೊನೆಯದಾಗಿ ಸಾಕಷ್ಟು ಜನ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕಲ್ತೋಗಿದ್ದಾರೆ. ಶಿಕ್ಷಕರು ನಿಮ್ ಜೊತೆಗಿದ್ದವರು ರಿಟೈರ್ಡ್ ಆಗೋಗಿದ್ದಾರೆ, ಕೆಲವ್ರ ಜೊತೆ ಇನ್ನ ಸೇವೆ ಸಲ್ಲಿಸ್ತವ್ರೆ. ಎಲ್ಲರಿಗೂ ಸಹ ಮತ್ತೆ ಪೋಷಕರುಗಳು, ವಿಶೇಷವಾಗಿ ಕಮಿಟಿ ಎಲ್ಲರೂ ಸಹ ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅವರು ಸಹ ಎಲ್ಲೋ ಒಂದ್ ಕಡೆ ದಿನನಿತ್ಯ ನಿಮ್ಗೆ ಹೆಗಲು ಕೊಟ್ಟು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರಾ ಕೊನೆಯದಾಗಿ?
ಕೊನೆಯದಾಗಿ ಈಗ ರಿಟೈರ್ಮೆಂಟ್ ನಾ ಯಾರನ್ನೂ ನೆನ್ಸಂಗಿಲ್ಲ. ನಾ ಒಂದು ನೌಕರಿ ಸೇರ್ತಕ್ಕಂತ ಸಂದರ್ಭದಲ್ಲಿ ನಾ ನೆನೆಸ್ತಕ್ಕಂಥದ್ದು ನಮ್ ಚಿಕ್ಕಪ್ಪ, ನಮ್ ಕಾಕ ಶಿವಬಸಪ್ಪ ಉಳ್ಳಿಗಡ್ಡಿ. ಯಾಕೆ ಅವ್ರು ನೆನೆಸ್ತಾ ಇದ್ದೇನಂದ್ರ, ನನಗಿಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಮ್ ತಂದೆಯವರೇ ಸ್ವತಃ ಆಗಿನ ಕಾಲದೊಳಗ ಈ ಶಾಲೆಗೆ ಒಂದು ದೇಣಿಗೆ ರೂಪದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂತ ಸಂದರ್ಭದಲ್ಲಿ 8,000 ರೂಪಾಯಿ ಎಕರೆ ಹೊಲ ಇದ್ರು ಅವ. ನಮ್ಮ ಅಪ್ಪನೇ ಸ್ವತಃ 10-12 ಎಕರೆ ಹೊಲ ಬರ್ತತಿ, ಇವ್ಗೆ ನೌಕರಿ ಹಚ್ಬೇಡ, 12 ಎಕರೆ ಹೊಲ ಕೊಡಸು, ನಾವ್ ದುಡಿನು, ನೌಕರಿ ಹೆಚ್ಚಿ ಏನ್ ಮಾಡ್ತೀವಿ, ನೌಕರಿ ಹಚ್ಬೇಡ, ಏನ್ ಮಾಡೋದು ಬ್ಯಾಡ ಅಂತ ನಮ್ಮ ಅಪ್ಪನೇ ವಿರೋಧ ಮಾಡಿದಂತ ಸಂದರ್ಭದೊಳಗ ನಮ್ ಕಾಕ, ನಮ್ ಶಿವಸಪ್ಪ ಉಳ್ಳಿಗಡ್ಡಿ, ನಮ್ಮ ಅತ್ತಿಯವರು ಒಬ್ರಿದ್ರು ಅನ್ಮ್ಯಾರಿಡ್ ಅವರು, ಪಾರ್ವತಿ ಅವ್ರ ಹೆಸರು ಈಗ ನಾ ಖುಷಿಲೇ ಹೇಳ್ತಾರೆ. ಅವ್ರಿಬ್ರು ಸೇರಿ ರಾತ್ರಿ ಮಕ್ಕೊಂಡಾಗ ಊಟ ಮಾಡುದಿಲ್ಲ, ಮಕ್ಕೊಂಡಾಗ ಅವ್ರು ಬಂದು ನಮ್ಮ ಅತ್ತಿ ನಮ್ ಕಾಕ ಬಂದು, ಯಾಕಪ್ಪ ಹಿಂಗ್ ದುಬ್ಬ ಚಪ್ಪಡಿಸಿ ಯಾಕಳತ್ತೀವೋ ನೀ ಅಂತಂದಾಗ ಹಿಂಗ ಅವ್ರ ನಮ್ಮ ಅತ್ತಿಯವರನ್ನ ಹೇಳಿದ್ರು, ಹಿಂಗ ಅವ್ರ ಅಪ್ಪನ ಹಿಂಗ್ ನೌಕರಿ ಹಚ್ಚೋದಿಲ್ಲ, ಬೇಡ ಹೊಲ ತಗೋ ಅಂತಂದಾಗ ನಮ್ ಕಾಕ ಎದಿ ತಟ್ಟಿ, ಯಾರು ಮಾಡಿದ್ರು ಪರವಾಗಿಲ್ಲ, ನನ್ನ ಪಾಲಿಗೆ 4 ಎಕರೆ ಹೊಲ ಬರ್ತತಿ, ನನ್ನ ಪಾಲಿಗೆ 4 ಎಕರೆ ಹೊಲ ಮಾರಿ ನಿನ್ನ ನೌಕರಿ ಹಚ್ತಾನ ಹೇಳ ಅಂತ ಹೇಳಿ ಎಬ್ಬಿಸಿ ದುಬ್ಬ ಚಪ್ಪಡಿಸಿ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟು ನನ್ನ ನೌಕರಿ ಹೆಚ್ಚಿದಾನ. ಆದ್ರ ಒಂದ್ ಏನ್ ಕೆಟ್ಟ ಅನಿಸ್ತಂದ್ರ, ಅವ್ರನ್ನ ಬೇಗ ಕಳ್ಕೊಂಡಲ್ಲ ಅನ್ನುವಂತ ಒಂದು ಕೆಟ್ಟ ಅನುಭವ ಅನಿಸ್ತದ. ನಾ ಎಲ್ಲಾ ಪ್ರಯತ್ನ ಮಾಡಿ 91ರಾಗ ನೌಕರಿ ಹತ್ತಿ ಇನ್ನು ಖುಷಿ ಜೀವನ ಪಡ್ಬೇಕನ್ನೋದಕ್ಕ ಅವ್ರು ತೀರ್ಪು ಹೋಗ್ಬಿಟ್ರು. ನಾ ಮಾಡಿದಂತ ಸೇವೆ ಅವ್ರು ಕಲಿಸಿದಂತಾರ ಒಂದು ದುಡ್ಡು ಅವರು ಉಣ್ಲಿಲ್ಲ ಅದು ನನಗೆ ಬಹಳ ಕೆಟ್ಟ ಅನಿಸ್ತದೆ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ನಮ್ ತಾಯಿಯವ್ರನ್ನ ಕಳ್ಕೊಂಡೆ. ಕೋವಿಡ್ ಸಂದರ್ಭದೊಳಗ ನಮ್ ತಾಯಿಯವ್ರನ್ನ ಕಳ್ಕೊಬೇಕಂತಿದ್ರ ಬಾಜುಕ್ ಇಟ್ಕೊಂಡು ಅವ್ರು ದುಬ್ಬ ಚಪ್ಪಡಿಸಿ ಒಂದು ಒಳ್ಳೆಯದಾದಂತ ಕಲಿಸ್ತಿದ್ರು, ಸಂಸ್ಕಾರ ಕಲಿಸ್ತಿದ್ರು. ಅಂತ ತಾಯಿಯನ್ನು ಸಹಿತ ನಾ ಇವತ್ತ ನನಗೊಂದು ಏನ್ ಕೆಟ್ಟ ಅಂತಂದ್ರ, ಸಿದ್ನಾಳ್ರವರು ಅವರು ಕೋವಿಡ್ದಾಗ ತೀರ್ಕೊಂಡ್ರು ಗೊತ್ತು. ಅವರು ಈ ಒಂದು ನಿವೃತ್ತಿ ಅಂಚಿನಲ್ಲಿ ಇದ್ದಾಗ ಸಿದ್ನಾಳ್ ಅವ್ರು ಬಂದು ಸ್ಟೇಜ್ ಮೇಲೆ ಕುಂತು ನನಗೊಂದು ಮಾಲಿ ಹಾಕ್ಬೇಕನ್ನೋದೊಂದು ಆಸೆ ಇತ್ತು, ಅದನ್ನ ಇವತ್ತು ಕಳ್ಕೊಂಡೆ. ಶಿವಗಪ್ಪ ಸಿದ್ನಾಳ್ ಅವರು ಎಲ್ಲರೂ ನಿವೃತ್ತಿ ಬಂದಕ ಸಂದರ್ಭದಲ್ಲಿ ಬಂದು ಒಂದು ಸನ್ಮಾನ ಮಾಡಿ ದುಬ್ಬ ಚಪ್ಪಡಿಸಿ ಹೋಗೋರು, ಅವನು ಇವತ್ತು ನಾ ಕಳ್ಕೊಂಡೆ. ತಾಯಿಯನ್ನು ಕಳ್ಕೊಂಡೇನೆ. ಆದ್ರ ನನಗೆ ತಂದೆ ಸ್ಥಾನದಲ್ಲಿ ಸಮನಾಗಿರ್ತಕ್ಕಂಥ ನಮ್ಮ ಅಮ್ಮಾರದಾರ ಇವತ್ತು, ನಮ್ ಟೀಚರ್ ಅಪ್ಪಾರ ಶ್ರೀಕಾಂತ್, ಅವ್ರ ಹೆಸರು ಶ್ರೀಕಾಂತ್. ಅವ್ರು ಹೆಂಗದಾರ ಅಂತಂದ್ರ ಒಂದು ಮನೆತನಕ್ಕ ಸಂಸ್ಕಾರ ನೀಡಿ ಮಾರ್ಗದರ್ಶನ ನೀಡ್ತಕ್ಕಂಥವ್ರು. ಸರ ಶೋಭಾ ಅಂತ ಹೇಳಿ ಅವ್ರು ಹೇಳ್ತಿದ್ರು, ನೀ ಒಂದು ಕುಟುಂಬ 35 ಜನ ಮನೆತನದಲ್ಲಿ ಇರ್ತಕ್ಕಂಥ ನಮ್ಮ ಮನೆತನದೊಳಗ ಚಿಕ್ಕ ಸೊಸೆ ಹಿರಿ ಮಗ, ಚಿಕ್ಕ ಸೊಸೆ 5 ಮಂದಿ ನಮ್ ಚಿಕ್ಕಗಳು. ಆ ಸಂದರ್ಭದಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂತ ಕಲ್ಕೊಂತ ನೌಕರಿ ಮಾಡ್ಕೊಂತ ದಾಟಿ ಬಂದಾಗ ಇದಕ್ ಕಾರಣ ಏನಂದ್ರ ಅವ್ರ ತಂದೆಯವರು ಬಾಳ ಮಾರ್ಗದರ್ಶನ ಮಾಡ್ತಿದ್ರು. ಅತ್ತಿಯವ್ರು ಏನಾದ್ರು ಅಂದ್ರ ನೀ ಯಾರಿಗೂ ಹೊಳ್ಳಿ ಮಾತಾಡಕ್ ಹೋಗ್ಬೇಡ, ಅವ್ರು ಹೇಳಿದ್ದಕ್ಕೆ ಹೂ ಅನ್ನೋ ಕೆಲಸ ಆಮೇಲೆ ಮಾಡುವ ಲೆಕ್ಕಂತ ತಿಳ್ಕೊಂಡು ಈಗ ತಂದೆ ಇಲ್ಲದ್ರು ತಂದೆಯ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ಸಾಕಷ್ಟು ಮಾವನವ್ರನ್ನ ಹೊಂದಿದ್ದೇನೆ. ಅವ್ರ ಮಾರ್ಗದರ್ಶನ ಐತಿ, ಇದೇ ರೀತಿಯ ಮಾರ್ಗದರ್ಶನ ಐತಿ ನಾ ಅಂತ ಹೇಳಿ ಇಷ್ಟು ಜನರನ್ನು ಬಹಳಷ್ಟು ಜನ ಸಹಕಾರ ಮಾಡಿದಾರ. ಅದಕ್ಕಾಗಿ ಎಲ್ಲರನ್ನು ಆಡಳಿತ ಮಂಡಳಿಯವರನ್ನು ಸಹಿತ ಈಗ ನಾನು ನೆನೆಸ್ತಾ ಇದ್ದೇನೆ. ಎಲ್ಲಾ ಶಿಕ್ಷಕರ ಈ ಬಂಧು ಬಳಗವನ್ನ ಅವರಿಗೆ ಈ ಮೂಲಕ ನಾನು ಈ ಒಂದು ನಿವೃತ್ತಿ ಅಂಚಿನಲ್ಲಿ ಬಂದು ಹೇಳಿದ್ರೆ ಎಲ್ಲರಿಗೂ ನಾ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಧನ್ಯವಾದಗಳು. ಎಸ್, ಧನ್ಯವಾದಗಳು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.